ಜಕ್ಕೂರಿನಲ್ಲಿ ಸಿಎಂ ಡಿಸಿಎಂ ಜೊತೆ ಸುರ್ಜೇವಾಲಾ ಮೀಟಿಂಗ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಇದು ಒಂದು ದೊಡ್ಡ ಮಟ್ಟದ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಈ ಮೂವರು ನಾಯಕರು ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಮಾಡಿದ್ದಾರೆ. ಅದು ಯಾಕೆ ಅನ್ನುವಂತಹ ವಿಚಾರ ಜಕ್ಕೂರಿನಲ್ಲಿ ಆಗಿರುವಂಥದ್ದು. ಏನು ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ ಸಮಾವೇಶ ನಡೀತು ನರೇಗಾದು. ಅದಾದ ನಂತರ ಒಂದು ದಿನದ ಮಟ್ಟಿಗೆ ರಾಜ್ಯಕ್ಕೆ ಬಂದಿದ್ರು ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಜ್ಯ ಉಸ್ತುವಾರಿ. ಎರಡು ಕ್ಲೋಸ್ ಡೋರ್ ಮೀಟಿಂಗ್ಗಳನ್ನು ಮಾಡಿದ್ದಾರೆ ಸುರ್ಜೇವಾಲಾ. ಅದರ ಕಾರಣ ಏನಿರಬಹುದು? ಹಾಗಾದರೆ ಚಿಕ್ಕಬಳ್ಳಾಪುರದಲ್ಲಿ ಮನರೇಗಾ ಬಚಾವೋ ಸಂಗ್ರಾಮ ಪ್ರತಿಭಟನಾ ಸಮಾವೇಶ ಏನು ನಡೆದಿತ್ತು ಅದರಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮ ಆದ ನಂತರ ದೆಹಲಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಜಕ್ಕೂರು ವಿಮಾನ ನಿಲ್ದಾಣಕ್ಕೆ ಹೋಗಿತ್ತು. ಇದೇ ವೇಳೆ ವಿಮಾನ ನಿಲ್ದಾಣದಲ್ಲಿ ಸಿಎಂ ಡಿಸಿಎಂ ಜೊತೆ 15 ನಿಮಿಷ ಮಾತನಾಡಿದರೆ. ಅದಾದ ನಂತರ ಮತ್ತೆ ಡಿ.ಕೆ. ಶಿವಕುಮಾರ್ ಜೊತೆ ಪ್ರತ್ಯೇಕವಾಗಿ ಸುಮಾರು 1 ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ದಾರೆ. ಆ ನಂತರ ದೆಹಲಿಗೆ ಹೋದ್ರು ಅವರು. ಆದರೆ ಈ ದಿಢೀರಾದಂತಹ ಮೀಟಿಂಗ್ ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ. ಸುರ್ಜೇವಾಲಾ ಅವರು ಡಿ.ಕೆ. ಶಿವಕುಮಾರ್ ಜೊತೆ 1 ಗಂಟೆ ಅದೇನು ಮಾತನಾಡಿದ್ರು ಅನ್ನೋದೇ ಈಗ ಚರ್ಚೆ ಆಗ್ತಾ ಇದೆ. ಸಿಎಂ ಡಿಸಿಎಂ ಜೊತೆ ಇಬ್ಬರ ಜೊತೆಯನ್ನು ಮಾಡಿದ್ದು 15 ನಿಮಿಷ ಮಾತ್ರ ಮೀಟಿಂಗ್. ತುಂಬಾ ಕ್ಲೋಸ್ ಆದಂತಹ ಮೀಟಿಂಗ್ ಇದು. ವರಿಷ್ಠ ನಾಯಕರಲ್ಲಿ ಒಬ್ಬರಾಗಿರುವಂತಹ ಸುರ್ಜೇವಾಲಾ ಅವರು ಕೂಡ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಕೆಲವೊಂದು ವಿಚಾರಗಳನ್ನು ನಿರ್ಣಯ ಮಾಡೋಕೆ ಅವರಿಗೆ ಅಧಿಕಾರ ಇದೆ. ಹೀಗಿರುವಾಗ ಕಾಂಗ್ರೆಸ್ನಲ್ಲಿರುವಂತಹ ಸಾಕಷ್ಟು ಗೊಂದಲದ ವಿಚಾರಗಳು, ನಾಯಕತ್ವದ ಬದಲಾವಣೆಯ ಚರ್ಚೆ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳಾಗಿರ್ಬೋದು, ಮತ್ತೆ ಅದರ ಜೊತೆಗೆ ಮುಂದೆ ಬರುವಂತಹ ಚುನಾವಣೆಗಳನ್ನು, ಸ್ಥಳೀಯ ಚುನಾವಣೆಗಳೇನಿದೆ ಅದನ್ನು ಕೂಡ ತುಂಬ ಚೆನ್ನಾಗಿ ಎದುರಿಸಬೇಕಾಗಿದೆ. ಹೀಗಿರುವಾಗ ಈ ಎಲ್ಲ ವಿಚಾರಗಳಿರುವಾಗ ಅದರ ಬಗ್ಗೆ ಏನಾದರೂ ಮಾತನಾಡಿದ್ರು ಅಥವಾ ಪ್ರತ್ಯೇಕವಾಗಿ ನಾಯಕತ್ವದ ವಿಚಾರ ಏನಿದೆ ಅದ್ರ ಬಗ್ಗೆ ಏನಾದರೂ ಮಾತನಾಡಿದ್ರು. ಡಿ.ಕೆ. ಶಿವಕುಮಾರ್ ಪದೇ ಪದೇ ದೆಹಲಿಗೆ ಹೋಗಿ ಬರ್ತಾ ಇದ್ರು. ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಅದಕ್ಕೆ ತದ್ವಿರುದ್ಧವಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಎರಡೂ ಕಡೆ ಏನಿದ್ದಾರೆ ನಾಯಕರುಗಳು, ಈ ಕಡೆ ಸಿದ್ದರಾಮಯ್ಯ, ಈ ಕಡೆ ಡಿ.ಕೆ. ಶಿವಕುಮಾರ್, ಮಧ್ಯದಲ್ಲಿ ಸುರ್ಜೇವಾಲಾ ಅವರು, ಅವರಿಬ್ಬರ ಮಧ್ಯೆ ಏನೋ ಒಂದು ಸಂಧಾನವನ್ನು ಮಾಡಿರೋ ರೀತಿ ಕಾಣ್ತಾ ಇದೆ ಈ ನಾಯಕತ್ವದ ವಿಚಾರದಲ್ಲಿ. 15 ನಿಮಿಷ ಮೀಟಿಂಗ್ ಆದ ನಂತರ ಪ್ರತ್ಯೇಕವಾಗಿ ಡಿ.ಕೆ. ಶಿವಕುಮಾರ್ ಅವರ ಹತ್ರ 1 ಗಂಟೆಗಳ ಕಾಲ ಮಾತನಾಡುವಂತಹ ಅವಶ್ಯಕತೆ ಏನಿತ್ತು? ಅದೇ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ಪಾಳೆಯದಲ್ಲಿ. ಡಿ.ಕೆ. ಶಿವಕುಮಾರ್ ಆಪ್ತರು ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಬಣದ ಆಪ್ತರು ಬೇರೆ ರೀತಿಯಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಇಬ್ಬರು ನಾಯಕರ ನಡುವೆ ಇರುವಂತಹ ಮುಸುಕಿನ ಗುದ್ದಾಟಕ್ಕೆ ಸುರ್ಜೇವಾಲಾ ಅವರು ಬ್ರೇಕ್ ಹಾಕೋಕೆ ಏನಾದರೂ ಪ್ರಯತ್ನ ಪಡ್ತಾ ಇದ್ದಾರೆ. ಹಿಂದೆ ಕೆಲವೊಂದು ವಿವಾದಗಳಾದಾಗ, ಚರ್ಚೆಗಳಾದಾಗ ಸುರ್ಜೇವಾಲಾ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಕೆಲವರು ಮಾತನಾಡ್ತಾ ಇದ್ರು, ಸುರ್ಜೇವಾಲಾ ಅವರು ಎಲ್ಲೂ ಹೋಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ರಾಜ್ಯದಲ್ಲಿ ರಾಜ್ಯ ರಾಜಕೀಯದಲ್ಲಿ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಅವರು ಬರ್ತಾ ಇಲ್ಲ, ಮಾತನಾಡ್ತಾ ಇಲ್ಲ, ಎಲ್ಲೂ ಕೂಡ ಕಾಣಿಸ್ಕೊಳ್ತಾ ಇಲ್ಲ ಅಂತ. ಹೀಗಿರುವಾಗ ಈ ಮನ್ರೇಗಾ ಒಂದು ಸಮಾವೇಶ ಏನಿತ್ತು ಬರೀ 1 ದಿನಕ್ಕೆ ಮಾತ್ರ ಬಂದಿತ್ತು. ಆ 1 ದಿನದಲ್ಲಿ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ನಂತರ ವಾಪಸ್ ಹೋಗಬೇಕಾದ್ರೆ ವಿಮಾನ ನಿಲ್ದಾಣದಲ್ಲಿ ಇಬ್ಬರ ಜೊತೆ ಮಾತನಾಡಿದ್ದಾರೆ. ಆದರೆ ಡಿ.ಕೆ. ಶಿವಕುಮಾರ್ ಜೊತೆ ಜಾಸ್ತಿ ಮಾತಾಡಿರೋದ್ರಿಂದ ಏನೋ ಒಂದು ವಿಚಾರ ಇದ್ದಂತೆ ಕಾಣ್ತಾ ಇದೆ. ಡಿ.ಕೆ. ಶಿವಕುಮಾರ್ ತಮ್ಮ ತಾಳ್ಮೆಯನ್ನು ಕಳೆದುಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಅವರನ್ನು ಸುಮ್ಮನಿರಿಸಬೇಕಾಗಿದೆ. ಯಾಕಂದರೆ ಅವರೇನಾದರೂ ಸುಮ್ಮನೆ ಇಲ್ಲ ಅಂತಂದರೆ, ಮೌನವನ್ನು ಮುರಿದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತಹ ಸಾಧ್ಯತೆ ಇದೆ. ಅದನ್ನು ತುಂಬ ಸೂಕ್ಷ್ಮ ರೀತಿಯಲ್ಲಿ ಗಮನಿಸಿ ಅದನ್ನು ಸರಿಪಡಿಸುವಂತಹ ವಿಚಾರದಲ್ಲಿನೇ ಮಾತನಾಡಿರ್ಬೋದು ಅನ್ನುವಂಥ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ನಿಜಕ್ಕೂ ಕೂಡ ಎಲ್ಲ ವಿಚಾರಗಳನ್ನು ಅದನ್ನು ಸಮತೂಗಿಸಿಕೊಂಡು ಎಲ್ಲರ ಮನಸ್ಸಲ್ಲಿರುವಂತಹ ಚರ್ಚೆಗಳನ್ನು ಸುಮ್ಮನೆ ಇರಿಸಿ ಎಲ್ಲರನ್ನು ಕೂಡ ಒಂದುಗೂಡಿಸಿ ಮುಂದೆ ಬರುವಂತಹ ಚುನಾವಣೆಗೆ ಕಾಂಗ್ರೆಸ್ ಪಕ್ಷವನ್ನು ಸಿದ್ಧ ಮಾಡಬೇಕಾಗಿದೆ. ಎಲ್ಲರ ಮನಸ್ಥಿತಿ ಒಂದೇ ಆಗಿದ್ದರೆ ಮಾತ್ರ ಇವರು ಚುನಾವಣೆಯನ್ನು ಸರಿಯಾದ ರೀತಿಯಲ್ಲಿ ಎದುರಿಸ್ತಾರೆ. ಇಲ್ಲ ಅಂತಂದರೆ ಚುನಾವಣೆ ಬೇರೆ ರೀತಿಯಾದಂತಹ ಫಲಿತಾಂಶವನ್ನು ಕೊಡುತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ. ಹೀಗಾಗಿ ಈ ನಿಟ್ಟಿನಲ್ಲಿ ಏನಾದರೂ ಚರ್ಚೆ ಮಾಡಿರಬಹುದು ಅಂತ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.